ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಹಣವನ್ನು ಬಳಕೆ ಮಾಡಿದ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆದಿರುವಂತಹ ಪ್ರತಿಭಟನೆಗೆ ಇಂದು ಚಾಲನೆ ನೀಡಲಾಯಿತು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವ ತನಕ ಈ ಅನಿರ್ದಿಷ್ಟ ಪ್ರತಿಭಟನೆ ಮುಂದುವರಿಯಲಿದೆ ಎಂದು ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣವರ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಸಚಿವರಾದಂಥ ಬಿ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಅನಿರ್ದಿಷ್ಟ ಕಾಲದವರೆಗೆ ಮಾಡ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಗೌರವ ಬಸವರಾಜ್ ಅವರು ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹಿತ ಭಾಗವಹಿಸಿದ್ದಾರೆ. ಇದು ಅನಿರ್ದಿಷ್ಟ ಹೋರಾಟ. ಬಿ ನಾಗೇಂದ್ರ ಅವರು ಏನಿವತ್ತು 187 ಕೋಟಿ ಹಗರಣ, ಇವತ್ತು ಈಗಾಗಲೇ ಅವತ್ತಿನ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯನವರು 180 ಕೋಟಿಯಲ್ಲಿ ಈಗಾಗಲೇ 82 ಕೋಟಿ ರಿಕವರಿ ಆಗಿತ್ತಂತ ಹೇಳಿದರು. ಅಂದರೆ ಅವರೇ ಹೇಳಿದಂಗೆ ಇದು ಭ್ರಷ್ಟಾಚಾರ ಸರ್ಕಾರ, ಭ್ರಷ್ಟದಿಂದ ಕೂಡಿದೆ ಅನ್ನುವಂಥ ಮಾತನ್ನು ಅವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ದರು. ಆದ ಕಾರಣ ನಾವು ಈಗಾಗಲೇ ತಪ್ಪು ಮಾಡಿದ್ರು ಅಂತ ಹೇಳಿದರು. ತಪ್ಪು ಮಾಡಿರಲಿ, ಯಾರೇ ಮಾಡಲಿ, 82 ಕೋಟಿ ರಿಕವರಿ ಆಗಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಪ್ಕೊಂಡ ಮ್ಯಾಗ ಭ್ರಷ್ಟಾಚಾರಕ್ಕೆ ಒಪ್ಕೊಂಡಂಗೆ ಅವರು. ಆದ ಕಾರಣ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಾದ್ರೆ, ಮಾನ್ಯ ನಾಗೇಂದ್ರ ಅವರು ಸಚಿವರನ್ನ ಮತ್ತು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅದನ್ನು ವಿರೋಧಿಸಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಅಧಿವೇಶನದ ಒಳಗೆ ಮತ್ತು ಹೊರಗೆ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಇವತ್ತು ಹೋರಾಟ ನಡೀತಾ ಇದೆ. ಕೂಡಲೇ ಮಾನ್ಯ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕನ್ನುವಂಥ ಒತ್ತಾಯವನ್ನು ನಾವು ಪ್ರತಿ ಜಿಲ್ಲೆಯಿಂದಲೂ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ, ಕೊಡದೇ ಇದ್ದರೆ ಮತ್ತೂ ಸಹಿತ ಮುಂದೆ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ಕಾರ್ಯವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ ಒಕ್ಕಟ್ಟಾಗಿ ಅನ್ನುವಂಥ. ಮೊದಲಿನಿಂದಲೂ ಮುಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಹೋರಾಟದ ನಂತರನೇ ಅವರು ರಾಜೀನಾಮೆ ಪಡೆದಿದ್ದು ಹಿಂದಕ್ಕೆ. ಅದೇ ವ್ಯಕ್ತಿ ಆರೋಪದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಬಿ ನಾಗೇಂದ್ರನವ್ರನ್ನ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕ್ಯಾಬಿನೆಟ್ ಸಚಿವರಾಗಿ 2ನೇ ಹಂತದಲ್ಲಿ ತೊಗೊಂಡಿದ್ದಾರೆ. ಅದಕ್ಕೆ ನಾವು ವಿರುದ್ಧಾಗಿ ಇವತ್ತು ಯಾಕೆ ಅವ್ರನ್ನ ತೊಗೊಂಡ್ರು ಅಂತ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾಗೇಂದ್ರ ಅವರಿಂದ ಹೆದರಿಕೆ ಇದೆ. ಎಲ್ಲಿ ನಾಗೇಂದ್ರ ಅವರು ಹಗರಣದಲ್ಲಿರ್ತಕ್ಕಂಥವರು, ಅದರ ಫಲಾನುಭವಿಗಳಾದಂಥವ್ರ ಹೆಸರು ಹೇಳಿಬಿಡ್ತಾರೆ ಅನ್ನೋ ಹೆದರಿಕೆಗೆ ಮತ್ತೆ ಅವರು ತೊಗೊಂಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಭಾರತೀಯ ಜನತಾ ಪಕ್ಷದವರು ಸದನದ ಒಳಗೆ ಮತ್ತು ಸದನದ ಹೊರಗೆ ಮತ್ತು ಜಿಲ್ಲಾದ್ಯಂತ ಅವ್ರನ್ನ ರಾಜೀನಾಮೆ ಪಡಿಲೇಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ನಿರಂತರವಾಗಿರುತ್ತೆ. ಬಿ ನಾಗೇಂದ್ರ ಅವರು ದಲಿತರ ಮತ್ತು ವಾಲ್ಮೀಕಿ ಸಮಾಜದ ಬಡವರ ಹಣವನ್ನು ಎಲ್ಲಿವರೆಗೂ ಹಿಂದಿರುಗಿಸೋದಿಲ್ವೋ ಅಲ್ಲಿವರೆಗೂ ಈ ಹೋರಾಟ ನಡೆಯುತ್ತೆ. ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರಿಗೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸ್ತದೆ ಅಂತ ಭರವಸೆ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. SITಯಲ್ಲಿ ಯಾವ ಸರ್ಕಾರದಲ್ಲಿ SIT ರಿಪೋರ್ಟ್ ಮಾಡುತ್ತೆ? ರಾಜ್ಯ ಸರ್ಕಾರಕ್ಕೆ ಮಾಡುತ್ತೆ. ಈಗ ಅವರು ಕೂತ್ಕೊಂಡು ಅವರೇ ರಿಪೋರ್ಟ್ ಸರ್ಟಿಫಿಕೇಟ್ ಬರ್ಕೊಂಡಂಗೆ ಆಯಿತು. ಇವತ್ತು ED ತನಿಖೆ ಪೂರ್ಣ ಆಗಿಲ್ಲ, CBI ತನಿಖೆ ಪೂರ್ಣ ಆಗಿಲ್ಲ. ಇವತ್ತು ಆ ದುಡ್ಡನ್ನು ಪಬ್ಗೋ ಬಾರ್ಗೋ ಮೋಜು ಮಸ್ತಿ ಖರೀದಿ ಮಾಡೋ ಕಾರ್ಗೆ ಮತ್ತು ಚುನಾವಣೆಗೆ ಉಪಯೋಗ ಪಡ್ತಕ್ಕಂಥದ್ದು ಅಕೌಂಟಲ್ಲೇ ಸಿಕ್ಕಿದೆ. ಮತ್ತು ಅದು ಎಂಥ ಯಾವ ಆಧಾರದ ಮೇಲೆ ಅವರು ಕ್ಲೀನ್ ಚಿಟ್ ಕೊಡ್ತಾರೆ ಹೇಳಿ? SIT ಕೊಟ್ಟರೆ ಕ್ಲೀನ್ ಚಿಟ್ ಇದಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಅದು ಅವರೇ ಬರ್ಕೊಂಡಿರ್ತಕ್ಕಂಥದ್ದು. ಅದು ತಮಗೆ ಹೆಂಗೆ ಬೇಕೋ ಹಂಗೆ ತನಿಖೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ. ಇವತ್ತು ಚಂದ್ರಶೇಖರ್ ಏನು ಆರೋಪಿದ್ದಾರೆ, ಅವರ ಧರ್ಮಪತ್ನಿಗೆ ಇನ್ನೂ ಪೆನ್ಷನ್ ಅಮೌಂಟನ್ನು ಕೊಟ್ಟಿಲ್ಲ ರಾಜ್ಯ ಸರ್ಕಾರ. SIT ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಮತ್ತು ಹಂಗಾದ್ರೆ ಅವ್ರದ್ದು ಯಾಕೆ ದುಡ್ಡು ಹಿಡಿದಿದ್ದಾರೆ ಅವರು? ಕೊಪ್ಪಳ ಜಿಲ್ಲೆಯ ವತಿಯಿಂದ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತಿನಿಂದ ಪ್ರಾರಂಭ ಆಗುವಂಥ ಈ ಧರಣಿ ಇವತ್ತು ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಮಂಡಲ ಮಟ್ಟದ ಎಲ್ಲ ಸ್ತರಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಪಾಲ್ಗೊಂಡು ಇವತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಧರಣಿಗೆ ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಪ್ರಾರಂಭ ಆಗಿ ನಾಳೆಯಿಂದ 23ವರೆಗೂ ಕೂಡ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೇವೆ. ಒಂದೊಂದು ದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು, ಅಲ್ಲಿರುವಂಥ ಎಲ್ಲ ಪ್ರಮುಖರು ಮತ್ತು ನಾಯಕರು ಮತ್ತು ಅಲ್ಲಿರುವಂಥ ಏನು ST ನಿಗಮದಿಂದ ವಂಚಿತರಾದಂಥ ಜನರೇನಿದ್ದಾರೆ
ಫಲಾನುಭವಿಗಳು ಅವರೆಲ್ಲರನ್ನು ಕೂಡ ಕರೆತರುವಂಥ ವ್ಯವಸ್ಥೆ ಆಗುತ್ತೆ. ಅವರೆಲ್ಲರೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಒಂದೊಂದು ದಿನ ನಾವು ಬರ್ತೇವೆ. ನಾಳೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದವರು ಪಾಲ್ಗೊಳ್ತಾರೆ. ನಾಡಿದ್ದು ಕನಗಿರಿ ವಿಧಾನಸಭಾ ಕ್ಷೇತ್ರದವರು, 21ನೇ ತಾರೀಕಿಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದವರು, 22ನೇ ತಾರೀಕಿಗೆ ಏನು ಇದು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದವರು, 23ನೇ ತಾರೀಕಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದವರು. ಹೀಗೆ 5 ದಿನಗಳ ಕಾಲ ನಿರಂತರವಾಗಿ 5-6 ದಿನಗಳ ಕಾಲ ನಿರಂತರ ಶೆಡ್ಯೂಲ್ ಮಾಡಿದ್ದೇವೆ. ಇನ್ನೂ ಅಷ್ಟರೊಳಗಾಗಿ ರಾಜೀನಾಮೆಯನ್ನು ಕೊಡದೆ ಹೋದರೆ ನಾವು ನಮ್ಮ ಧರಣಿಯನ್ನು ಇನ್ನೂ ಮುಂದುವರಿಸ್ತೇವೆ. ಇನ್ನೂ ಉಗ್ರವಾಗಿ ನಾವೇನು ಧರಣಿಯನ್ನು ಮಾಡ್ತೇವೆ. ಅನೇಕ ಸಚಿವರು ಕೂಡ ಭ್ರಷ್ಟಾಚಾರವನ್ನು ಮಾಡಿದಂಥವ್ರು ನಮ್ಮ ಜಿಲ್ಲೆಗೂ ಕೂಡ 2 ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮ್ಮಲ್ಲಿ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಆದ್ರೆ ಅವರು ಕೂಡ ಏನು ಸಾಮಾನ್ಯರಲ್ಲ. ಹಿಂದೆ ಶಿವರಾಜ್ ತಂಗಡಿಗೆ ಅವರು ಸಣ್ಣ ನೀರಾವರಿ ಮಂತ್ರಿ ಇದ್ದಾಗಲೂ ಕೂಡ 40-50 ಕೋಟಿ ಇವತ್ತು ಆ ಕೆರೆಗೆ ನುಗ್ಗುವಂತ ಕೆಲಸವನ್ನ ಕೆರೆಗೆ ಸಿಕ್ಕಂತ ಅನುದಾನವನ್ನ ಇವತ್ತು ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಉನ್ನತ ಶಿಕ್ಷಣ ಸಚಿವರು ಬಸವರಾಜ ರಾಯರೆಡ್ಡಿ ಅವರು ಹಿಂದೆನೂ ಕೂಡ ಉನ್ನತ ಸಚಿವರಾಗಿದ್ರು. ಅವರು ಏನು ಸಾಮಾನ್ಯರ? ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ, ಏನು ನಮ್ಮ ರಾಜ್ಯದಲ್ಲಿ ಲ್ಯಾಪ್ಟಾಪ್ ಹಗರಣ ಆಯ್ತು, ಏನು ಬಡ ವಿದ್ಯಾರ್ಥಿಗಳಿಗೆ ಡಿಗ್ರಿ ಹೋಲ್ಡರ್ಸ್ಗೆ ಇವತ್ತು ಲ್ಯಾಪ್ಟಾಪ್ ಅನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ನಿರ್ಧಾರ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಗೆ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಲ್ಯಾಪ್ಟಾಪ್ ಹಗರಣ ಆಗಿರೋದನ್ನ ಒಪ್ಕೊಂಡಿದ್ದಾರೆ. ಅಂತವ್ರಿಗೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಷ್ಟು ಅನೇಕ ಏನು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅನೇಕ ಸಚಿವರಿದ್ದಾರೆ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಭ್ರಷ್ಟಾಚಾರವನ್ನ ಮಾಡಿದಂತ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.